ನನ್ನ ಒಬ್ಬ ಫ್ರೆಂಡ್ ಸ್ಟಾಕ್ ಮಾರ್ಕೆಟ್ನಲ್ಲಿ 1 ಇಯರಿಂದ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದ ಆ್ಯಂಡ್ ಅಪರೂಪಕ್ಕೆ ಪ್ರಾಫಿಟ್ ಕೂಡ ಮಾಡಿದ್ದ. ಸೊ ಟೋಟಲ್ ಪ್ರಾಫಿಟ್ ಮಾಡಿದ್ದು ಅವನು 20,000 ಇನ್ ಎ ಇಯರ್. ಆ್ಯಂಡ್ ಗೆಸ್ ವಾಟ್, ಬ್ರೋಕರೇಜಸ್ ಚಾರ್ಜಸ್ ಪೇ ಮಾಡಿದ್ದು ಅವನು 5,000. ಜಸ್ಟ್ ಇಮ್ಯಾಜಿನ್, 25% ಆಫ್ ಪ್ರಾಫಿಟ್ ಅಮೌಂಟ್ ಅವನು ಬ್ರೋಕರೇಜ್ ಚಾರ್ಜಸ್ ಆಗಿ ಪೇ ಮಾಡಿದ್ದಾನೆ. ನಿಮಗೂ ಈ ಥರ ಸಿಚುವೇಶನ್ ಬಂದಿದೆಯಾ? ಲೈಕ್ ಪ್ರಾಫಿಟ್ ಆಗಿದ್ದು 1,000ದಿಂದ 5,000, ಬಟ್ ಬ್ರೋಕರೇಜ್ ಚಾರ್ಜಸ್ 25% ಕಟ್ಟಿದ್ದೀರಾ. ಎಲ್ಲ ಬ್ರೋಕರೇಜ್ ಆ್ಯಪ್ಸ್ ಲೈಕ್ ಝೆರೋಡಾ, ಅಪ್ಸ್ಟಾಕ್ಸ್, ಗ್ರೋ, ಏಂಜಲ್ ಒನ್ ನಿಮ್ಮಿಂದ ಎಷ್ಟು ಹಿಡನ್ ಚಾರ್ಜಸ್ ತಗೊಳುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ಬ್ರೋಕರೇಜ್ ಆ್ಯಪ್ಸ್ಗಳು ನಿಮ್ಮಿಂದ ಎಷ್ಟು ಹಿಡನ್ ಚಾರ್ಜಸನ್ನು ತಗೊಳ್ತಾ ಇದೆ ಅಂತ. ಸೊ ಇಫ್ ಯು ಡೋಂಟ್ ವಾಂಟ್ ಟು ಲೂಸ್ ಯುವರ್ ಪ್ರಾಫಿಟ್ ಈ ಥರ ಹಿಡನ್ ಬ್ರೋಕರೇಜ್ ಚಾರ್ಜಸ್ಗೆ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ಯಾಕೆ ನೋಡಬೇಕಂದ್ರೆ, ನಾನು ನಿಮಗೆ ಅಂತ ಲೈವ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಟಾಪ್ 3 ಬ್ರೋಕರೇಜ್ ಆ್ಯಪ್ಸ್ ಇನ್ ಇಂಡಿಯಾ. ಆ್ಯಂಡ್ ಯಾವ ಆ್ಯಪ್ ಯೂಸರ್ ಫ್ರೆಂಡ್ಲಿ ಇದೆ, ಯಾವುದ್ರಲ್ಲಿ ನೀವು ಫಾಸ್ಟ್ ಟ್ರೇಡ್ ಮಾಡ್ಬೋದು, ಆ್ಯಂಡ್ ಯಾವ ಆ್ಯಪಲ್ಲಿ ನಿಮಗೆ ಕಾಲ್ಸ್ ಆರ್ ಟಿಪ್ಸ್ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಪರ್ಸ್ನಲ್ ಫಿನಾನ್ಸ್ ಬಗ್ಗೆ ಸಿಂಪಲ್ ಆಗಿ ಆ್ಯಂಡ್ ಲಾಜಿಕ್ಕಿಂದ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ನಮ್ಮ ಎಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಾವು ಇವತ್ತು ಕಂಪ್ಯಾರಿಸನ್ ಮಾಡ್ತಾ ಇರೋದು 3 ಬ್ರೋಕರೇಜ್ ಫರ್ಮ್. ಅದು ಯಾವುದಂದರೆ, ಒಂದು ಝೆರೋಡಾ, ಸೆಕೆಂಡ್ ಅಪ್ಸ್ಟಾಕ್ಸ್ ಆ್ಯಂಡ್ ಥರ್ಡ್ ಈಸ್ ಗ್ರೋ. ಝೆರೋಡಾ ಈಸ್ ಒನ್ ಆಫ್ ದ ಲೀಡಿಂಗ್ ಬ್ರೋಕರೇಜ್ ಫರ್ಮ್. 2010ನಲ್ಲಿ ಫೌಂಡೆಡ್ ಬೈ ನಿತಿನ್ ಆ್ಯಂಡ್ ನಿಖಿಲ್ ಕಾಮತ್. ಸೊ ಆಲ್ಮೋಸ್ಟ್ 15 ಇಯರ್ಸಿಂದ ಈ ಬ್ರೋಕರೇಜ್ ಫರ್ಮ್ ರನ್ನಿಂಗಲ್ಲಿದೆ. ಆ್ಯಂಡ್ ಸೆಕೆಂಡ್ ಯಾವುದಂದರೆ ಅಪ್ಸ್ಟಾಕ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಅಪ್ಸ್ಟಾಕ್ ಈಸ್ ಓಲ್ಡರ್ ದೆನ್ ಝೆರೋಡಾ. ಸೊ ಅಪ್ಸ್ಟಾಕ್ ಫೌಂಡ್ ಆಗಿದ್ದು 2009ನಲ್ಲಿ, ವೆರಸ್ ಝೆರೋಡಾ ಸ್ಟಾರ್ಟೆಡ್ ಇನ್ 2010 ಆಗಸ್ಟ್. ಆ್ಯಂಡ್ ಇಟ್ ವಾಸ್ ಆಲ್ಸೋ ಬ್ಯಾಕ್ಡ್ ಬೈ ರತನ್ ಟಾಟಾ ಆ್ಯಂಡ್ ಟೈಗರ್ ಗ್ಲೋಬಲ್ಸ್. ಆ್ಯಂಡ್ ಥರ್ಡ್ ಬ್ರೋಕರ್ ಆ್ಯಪ್ ಯಾವುದಂದರೆ ಗ್ರೋ. ಗ್ರೋ ಸ್ಟಾರ್ಟ್ ಆಗಿದ್ದು 2016ನಲ್ಲಿ. ಸ್ಟಾರ್ಟ್ ಮಾಡಿದ್ದು 4x ಫ್ಲಿಪ್ಕಾರ್ಟ್ ಎಂಪ್ಲಾಯೀಸ್. ಆ್ಯಂಡ್ 2017ಇಂದ ಇದು ಆಪರೇಷನಲ್ ಇದೆ. ಆ್ಯಂಡ್ ಇವಾಗ ಈ 3 ಆ್ಯಪ್ನ ಕಂಪೇರ್ ಮಾಡಿ ನೋಡುವ ಯಾವುದು ಬೆಸ್ಟ್ ಫಾರ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ನೀವು ನೋಡಿದರೆ ಅಕೌಂಟ್ ಓಪನಿಂಗ್ ಚಾರ್ಜಸ್ 3 ಆ್ಯಪಲ್ಲಿ ಫ್ರೀ ಇದೆ. ಝೆರೋಡಾದಲ್ಲೂ ಫ್ರೀ ಇದೆ, ಅಪ್ಸ್ಟಾಕ್ಸಲ್ಲೂ ಫ್ರೀ ಇದೆ, ಆ್ಯಂಡ್ ಗ್ರೋ ಆ್ಯಪಲ್ಲಿ ಕೂಡ ಫ್ರೀ ಇದೆ. ಆ್ಯಂಡ್ ಈ 3 ಆ್ಯಪಿನ ಕ್ಯಾಟಗರಿ ನಿಮಗೆ ಡಿಸ್ಕೌಂಟ್ ಬ್ರೋಕರಲ್ಲಿ ಬರುತ್ತದೆ. ಡಿಸ್ಕೌಂಟ್ ಬ್ರೋಕರ್ ಅಂದರೆ ಈ ಆ್ಯಪಿನಲ್ಲಿ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆರ್ ರಿಸರ್ಚ್ ಕೊಡುವುದಿಲ್ಲ. ಎಲ್ಲ ನೀವು ಇಂಡಿಪೆಂಡೆಂಟಾಗಿ ಆಪರೇಟ್ ಮಾಡಬೇಕಾಗುತ್ತದೆ. ಯಾವ ಸ್ಟಾಕ್ ಬೈ ಮಾಡಬೇಕು, ಯಾವ ಸ್ಟಾಕ್ ಸೆಲ್ ಮಾಡಬೇಕು, ಯಾವ ಸ್ಟಾಕ್ ಫ್ಯೂಚರಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಎಲ್ಲ ನೀವೇ ರಿಸರ್ಚ್ ಮಾಡಿ ನೀವೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಈ ಎಲ್ಲ ಆ್ಯಪಲ್ಲಿ. ಬಟ್ ಇಂಡಿಯಾದಲ್ಲಿ ಒಂದು ಆ್ಯಪ್ ಇದೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ಗೆ ರಿಸರ್ಚು ಕೊಡ್ತಾರೆ ಆ್ಯಂಡ್ ಇನ್ವೆಸ್ಟರ್ಸ್ಗೆ ಅಡ್ವೈಸು ಕೊಡ್ತಾರೆ. ಯಾವ ಸ್ಟಾಕಲ್ಲಿ ಬೈ ಮಾಡಬೇಕು, ಯಾವ ಸ್ಟಾಕಲ್ಲಿ ಸೆಲ್ ಮಾಡಬೇಕು, ಆ್ಯಂಡ್ ಯಾವ ಸ್ಟಾಕ್ ಮೊಮೆಂಟಮಲ್ಲಿದೆ ಅಂತ. ಸೊ ಅದು ಯಾವ ಆ್ಯಪು, ನೀವು ಟ್ರೇಡ್ ಮಾಡ್ಬೋದು ಆ ಆ್ಯಪಲ್ಲಿ, ಲೀಗಲ್ ಆಗಿದೆಯಾ, ಅದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ಸೊ ಈಗ ವಾಪಸ್ ಕಂಪ್ಯಾರಿಸನಿಗೆ ಬಂದರೆ, ಅಕೌಂಟ್ ಮೇಂಟೆನೆನ್ಸ್ ಝೆರೋಡಾ ಆ್ಯಪಲ್ಲಿ ನೀವು 300 ರೂಪಾಯಿ ಕೊಡಬೇಕು ಪರ್ ಆ್ಯನಮ್. ಸೊ 300 ರುಪೀಸ್ ಚಾರ್ಜಸ್ ಮಾಡ್ತಾರೆ ಝೆರೋಡಾ ಆ್ಯಪಿನಲ್ಲಿ. ಅಪ್ಸ್ಟಾಕ್ಸಿನಲ್ಲಿ ಕೂಡ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಏನಂದರೆ ಫಸ್ಟ್ ಇಯರ್ ಫ್ರೀ ಇರುತ್ತೆ ಅಪ್ಸ್ಟಾಕ್ಸಿನಲ್ಲಿ. ಅದೇ ಗ್ರೋ ಆ್ಯಪ್ ನೀವು ಚೆಕ್ ಮಾಡಿದರೆ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ AMC 0 ರುಪೀಸ್ ಇದೆ. ಸೊ ಅಕೌಂಟ್ ಮೇಂಟೆನೆನ್ಸ್ ಪ್ರಕಾರ ಗ್ರೋ ಆ್ಯಪ್ ಈಸ್ ಗಿವಿಂಗ್ ಬೆನಿಫಿಟ್ ಟು ದ ಇನ್ವೆಸ್ಟರ್ಸ್. ಪ್ರಾಡಕ್ಟ್ ಬ್ಯಾಸ್ಕೆಟ್ ನೀವು ಚೆಕ್ ಮಾಡಿದರೆ ಇಕ್ವಿಟಿ ಟ್ರೇಡಿಂಗ್ 3 ಅಪ್ಲಿಕೇಶನಲ್ಲಿ ನೀವು ಮಾಡ್ಬೋದು. ಕಮಾಡಿಟಿ ಟ್ರೇಡಿಂಗ್ ಗ್ರೋ ಆ್ಯಪಲ್ಲಿ ಮಾಡೋಕ್ಕಾಗಲ್ಲ. ಕಮಾಡಿಟೀಸ್ ಲೈಕ್ ಕ್ರೂಡ್ ಆಯಿಲ್ ಆರ್ ಗೋಲ್ಡಲ್ಲಿ ನೀವು ಟ್ರೇಡ್ ಮಾಡಬೇಕಂದ್ರೆ ಗ್ರೋ ಆ್ಯಪಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಝೆರೋಡಾ ಆರ್ ಅಪ್ಸ್ಟಾಕಲ್ಲಿ ನೀವು ಇದು ಮಾಡ್ಬೋದು. ಫ್ಯೂಚರ್ಸ್ 3 ಅಪ್ಲಿಕೇಶನಲ್ಲಿ ಅಪ್ಲೈ ಆಗುತ್ತದೆ. ಆಪ್ಷನ್ಸ್ ಟ್ರೇಡಿಂಗ್ 3 ಅಪ್ಲಿಕೇಶನಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಕರೆನ್ಸಿಯಲ್ಲಿ ಕೂಡ ಟ್ರೇಡ್ ಮಾಡಬೇಕಂದ್ರೆ ಗ್ರೋ ಆ್ಯಪಲ್ಲಿ ನೀವು ಮಾಡೋಕ್ಕಾಗಲ್ಲ. ಓನ್ಲಿ ಝೆರೋಡಾ ಆರ್ ಅಪ್ಸ್ಟಾಕಲ್ಲಿ ಮಾಡ್ಬೋದು. ಆ್ಯಂಡ್ ಈಗ ಬ್ರೋಕರೇಜ್ ಚಾರ್ಜಸ್ ನಾವು ಚೆಕ್ ಮಾಡಿದರೆ, ಇಕ್ವಿಟಿ ಡೆಲಿವರಿ ಇನ್ ಕೇಸ್ ನೀವು ಯಾವುದಾದ್ರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಅದು ಪರ್ಚೇಸ್ ಆರ್ ಸೆಲ್ ಮಾಡಿದರೆ ಝೆರೋಡಾದಲ್ಲಿ 0 ರುಪೀಸ್ ಪೇ ಮಾಡಬೇಕಾಗುತ್ತೆ. ಬಟ್ ಅಪ್ಸ್ಟಾಕ್ಸಲ್ಲಿ 20 ರುಪೀಸ್ ಪೇ ಮಾಡಬೇಕಾಗುತ್ತೆ ಬೈಯಿಂಗ್ ಆರ್ ಸೆಲ್ಲಿಂಗಲ್ಲಿ. ಗ್ರೋ ಆ್ಯಪಲ್ಲಿ 0.1% ಅಂತ ಹೇಳಿದ್ದಾರೆ, ಬಟ್ 2 ರುಪೀಸ್ ಇವಾಗ ಮ್ಯಾಂಡೇಟ್ರಿ ಆಗಿದೆ. ಅದೇ ನೀವು ಇಕ್ವಿಟಿ ಇಂಟ್ರಾಡೇ ಮಾಡಿದ್ರೆ, ಇವತ್ತೇ ಪರ್ಚೇಸ್ ಮಾಡಿ ಇವತ್ತೇ ಸೆಲ್ ಮಾಡಿದರೆ 0.03% ಝೆರೋಡಾದಲ್ಲಿ ಪೇ ಮಾಡಬೇಕಾಗುತ್ತೆ. ಅಪ್ಸ್ಟಾಕಲ್ಲಿ 0.1% ಪೇ ಮಾಡಬೇಕಾಗುತ್ತದೆ. ಅದೇ ಸೇಮ್ ಗ್ರೋ ಆ್ಯಪಲ್ಲೂ ಕೂಡ 0.1% ಪೇ ಮಾಡಬೇಕಾಗುತ್ತದೆ. ಆ್ಯಂಡ್ ಇಕ್ವಿಟಿ ಫ್ಯೂಚರ್ಸಲ್ಲಿ ನೀವು ಟ್ರೇಡ್ ಮಾಡಿದರೆ ಝೆರೋಡಾದಲ್ಲಿ 0.03% ಆದರೆ ಅಪ್ಸ್ಟಾಕಲ್ಲಿ 0.05% ಆಗಿದೆ.
ಆ್ಯಂಡ್ ಗ್ರೋ ಆ್ಯಪಲ್ಲಿ ಸ್ಟ್ಯಾಂಡರ್ಡ್ ಅಮೌಂಟ್ ಕೊಟ್ಟಿದ್ದಾರೆ ₹20 ಪರ್ ಟ್ರೇಡ್. ಆ್ಯಂಡ್ ಇಕ್ವಿಟಿ ಆಪ್ಷನ್ಸ್ ಏನಂದರೆ ಯಾವ್ದಾರ ಕಂಪನಿಯ ಮೇಲೆ ನೀವು ಆಪ್ಷನ್ಸ್ ಟ್ರೇಡ್ ಮಾಡಿದ್ರೆ, ಲೈಕ್ ರಿಲಯನ್ಸ್ ಕಂಪನಿ ಇರುತ್ತದೆ, ಆ ರಿಲಯನ್ಸ್ ಕಂಪನಿಯ ಆಪ್ಷನ್ಸ್, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ನೀವು ಟ್ರೇಡ್ ಮಾಡಿದರೆ ಪರ್ ಟ್ರೇಡ್ಗೆ ₹20 ಚಾರ್ಜ್ ಮಾಡ್ತಾರೆ ಆಲ್ 3 ಅಪ್ಲಿಕೇಶನ್ಸ್. ಆ್ಯಂಡ್ ಕರೆನ್ಸಿ ಆ್ಯಂಡ್ ಕಮೋಡಿಟಿ ಗ್ರೋ ಆ್ಯಪಲ್ಲಿ ನಿಮಗೆ ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಯಾವುದೂ ಚಾರ್ಜಸ್ ಅಪ್ಲಿಕೇಬಲ್ ಇಲ್ಲ. ಬಟ್ ಝೆರೋಡಾ ಆ್ಯಂಡ್ ಅಪ್ಸ್ಟಾಕಲ್ಲಿ ನೀವು ಮಾಡ್ಬೋದು. ಆ್ಯಂಡ್ ನೀವು ನೋಡ್ಬೋದು ಇಷ್ಟು ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಇನ್ ಟ್ರೇಡಿಂಗ್ ಇನ್ ಕರೆನ್ಸಿ ಆರ್ ಕಮೋಡಿಟಿ. ಆ್ಯಂಡ್ ನೀವು ಅಡಿಷ್ನಲ್ ಫೀಚರ್ಸ್ ನೋಡಿದರೆ ಈ 3 ಅಪ್ಲಿಕೇಶನ್ದು ಫಸ್ಟ್ 3-in-1 ಅಕೌಂಟ್. 3-in-1 ಅಕೌಂಟ್ ಸಿಂಪಲ್ ಮೀನಿಂಗ್ ಏನಂದರೆ ಅದೇ ಸೇಮ್ ಅಕೌಂಟಿನಲ್ಲಿ ನೀವು ಟ್ರೇಡಿಂಗು ಮಾಡ್ಬೋದು, ಡಿಮ್ಯಾಟ್ ಅಕೌಂಟು ಮಾಡ್ಬೋದು, ಆರ್ ಸೇವಿಂಗ್ಸ್ ಅಕೌಂಟ್ ಥರನೂ ಯೂಸ್ ಮಾಡ್ಬೋದು. ಸೊ ಈ ಅಪ್ಲಿಕೇಶನ್ನ ಫೀಚರ್ಸ್ ಬರೀ ಝೆರೋಡಾ ಮತ್ತು ಅಪ್ಸ್ಟಾಕ್ಸ್ನಲ್ಲಿ ಮಾತ್ರ ಇದೆ. ಗ್ರೋ ಆ್ಯಪಲ್ಲಿ ಅದು ಇನ್ನೂ ಕೂಡ ಬಂದಿಲ್ಲ. ಆ್ಯಂಡ್ ಆ್ಯಸ್ ಸೆಡ್ ಅರ್ಲಿಯರ್, ಇದು ಡಿಸ್ಕೌಂಟ್ ಬ್ರೋಕರ್. ಸೊ ಇದರಲ್ಲಿ ನಿಮಗೆ ಯಾವುದೇ ಫ್ರೀ ಟ್ರೇಡಿಂಗ್ ಕಾಲ್ಸ್ ಆರ್ ಫ್ರೀ ರಿಸರ್ಚ್ ರಿಪೋರ್ಟ್ ಸಿಗೋದಿಲ್ಲ. SMS ಅಲರ್ಟ್ಸ್ ಎಲ್ಲ ಆ್ಯಪಲ್ಲಿ ಸಿಗುತ್ತದೆ. ಮಾರ್ಜಿನ್ ಫಂಡಿಂಗ್ ಜಸ್ಟ್ ಅಪ್ಸ್ಟಾಕ್ ಆ್ಯಪಿನಲ್ಲಿ ಮಾತ್ರ ನಿಮಗೆ ಸಿಗುತ್ತದೆ. ಮಾರ್ಜಿನ್ ಅಗೇನ್ಸ್ಟ್ ಶೇರ್ ಜಸ್ಟ್ ಝೆರೋಡಾ ಮತ್ತು ಅಪ್ಸ್ಟಾಕ್ ಆ್ಯಪಿನಲ್ಲಿ ಸಿಗುತ್ತದೆ, ಗ್ರೋ ಆ್ಯಪಲ್ಲಿ ಸಿಗಲ್ಲ. ಸೊ ನಿಮಗೆ ಮಾರ್ಜಿನ್ ಫಂಡಿಂಗ್ ಏನು, ಮಾರ್ಜಿನ್ ಅಗೇನ್ಸ್ಟ್ ಶೇರ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಈ ಎಲ್ಲ ಆ್ಯಪಿನಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ನ ಟ್ರೇಡ್ ಮಾಡ್ಬೋದು. ಆ್ಯಂಡ್ ಈ 3 ಅಪ್ಲಿಕೇಶನಲ್ಲಿ ನೀವು IPOನ ಅಪ್ಲೈ ಮಾಡ್ಬೋದು. ಬಾಂಡ್ ಆ್ಯಂಡ್ ಡೆಟ್ ಇನ್ಸ್ಟ್ರೂಮೆಂಟ್ ಜಸ್ಟ್ ಝೆರೋಡಾ ಮತ್ತು ಅಪ್ಸ್ಟಾಕಲ್ಲಿ ಅವೈಲೇಬಲ್ ಇದೆ, ಗ್ರೋ ಆ್ಯಪಲ್ಲಿ ಅದು ಇನ್ನೂ ಅವೈಲೇಬಲ್ ಇಲ್ಲ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ETFs 3 ಅಪ್ಲಿಕೇಶನ್ಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇನ್ಶೂರೆನ್ಸ್ ಸರ್ವಿಸ್ ಜಸ್ಟ್ ಅಪ್ಸ್ಟಾಕ್ಸ್ನಲ್ಲಿ ಕರೆಂಟ್ಲಿ ಅವೈಲೇಬಲ್ ಇದೆ, ಅದು ಝೆರೋಡಾ ಅಪ್ಲಿಕೇಶನ್ ಹಾಗೂ ಗ್ರೋ ಅಲ್ಲಿ ಇನ್ನೂ ಕೂಡ ಬಂದಿಲ್ಲ. ಸೊ ಈ ಎಲ್ಲ ಕಂಪ್ಯಾರಿಸನ್ ಮಾಡಿದ ಮೇಲೆ ನನ್ನ ಟೇಕ್ ಅವೇ ಏನಂದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಝೆರೋಡಾ ಆ್ಯಪ್ನ ಯೂಸ್ ಮಾಡಿ, ಬಿಕಾಸ್ ಝೀರೋ ಡೆಲಿವರಿ ಚಾರ್ಜಸ್. ಆ್ಯಂಡ್ ಇನ್ ಕೇಸ್ ನೀವು ಇನ್ನೂ ಮಾರ್ಕೆಟ್ಗೆ ಬಿಗಿನರ್ಸ್ ಆ್ಯಂಡ್ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೋ ಆ್ಯಪ್ನ ಯೂಸ್ ಮಾಡಿ. ಬಟ್ ಏನಂದರೆ ₹20 ಮಿನಿಮಮ್ ಬ್ರೋಕರೇಜ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಬಟ್ ಯೂಸರ್ ಫ್ರೆಂಡ್ಲಿ ಆ್ಯಪ್ ಇದೆ ಅದು. ಆ್ಯಂಡ್ ಇವಾಗ ಚೆಕ್ ಮಾಡೋಣ ಅದು ಯಾವ ಆ್ಯಪು ನಿಮಗೆ ಫ್ರೀ ಟ್ರೇಡ್ ಕಾಲ್ಸ್ ಆರ್ ರಿಸರ್ಚ್ ರಿಪೋರ್ಟ್ ಕೊಡ್ತಾರೆ ಅಂತ. ಅದು ಯಾವ ಆ್ಯಪ್ ಅಂದರೆ ಏಂಜಲ್ ಒನ್. ಇದು ಒಂದು ಫುಲ್ ಸರ್ವಿಸ್ ಬ್ರೋಕರ್ ಆ್ಯಪ್. ಸೊ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಡಿಸ್ಕೌಂಟ್ ಬ್ರೋಕರ್ ಆ್ಯಪ್. ಡಿಸ್ಕೌಂಟ್ ಬ್ರೋಕರ್ ಆ್ಯಪಲ್ಲಿ ನೀವು ಇಂಡಿಪೆಂಡೆಂಟಾಗಿ ಇನ್ವೆಸ್ಟ್ ಮಾಡ್ತೀರಾ. ಬಟ್ ಫುಲ್ ಸರ್ವಿಸ್ ಬ್ರೋಕರ್ ಆ್ಯಪಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ಸ್ ಅವ್ರ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೂಡ ಕೊಡ್ತಾರೆ. ಆ್ಯಂಡ್ ಏಂಜಲ್ ಒನ್ನ ಓಪನ್ ಮಾಡೋಕ್ಕೆ ₹0 ಪೇ ಮಾಡಬೇಕಾಗುತ್ತೆ. ಬಟ್ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ ಲೈಕ್ ಇಯರ್ಲಿ ಚಾರ್ಜಸ್ ₹240 ಇದೆ. ಆ್ಯಂಡ್ ಈ ಆ್ಯಪಿನ ನೀವು ಪ್ರಾಡಕ್ಟ್ ನೋಡಿದರೆ ಇಕ್ವಿಟಿಯಲ್ಲೂ ಟ್ರೇಡ್ ಮಾಡ್ಬೋದು, ಕಮೋಡಿಟಿ, ಫ್ಯೂಚರ್ಸ್, ಆಪ್ಷನ್ಸ್, ಕರೆನ್ಸಿಯಲ್ಲಿ ಕೂಡ ನೀವು ಟ್ರೇಡ್ ಮಾಡ್ಬೋದು. ಬ್ರೋಕರೇಜ್ ಚಾರ್ಜಸ್ ನೀವು ಚೆಕ್ ಮಾಡಿದರೆ ಇಕ್ವಿಟಿ ಡೆಲಿವರಿ ಲೈಕ್ ಸೇಮ್ ಆಸ್ ಝೆರೋಡಾ ಇದರಲ್ಲಿ ಕೂಡ 0 ಚಾರ್ಜಸ್ ಇದೆ. ಆ್ಯಂಡ್ ಎಲ್ಲ ಆಪ್ಷನ್ಸ್ ಟ್ರೇಡಿಂಗ್, ಇಂಟ್ರಾಡೇ ಆರ್ ಇವನ್ ಕರೆನ್ಸಿ ಫ್ಯೂಚರ್ಸ್ ಆರ್ ಕಮೋಡಿಟಿ ಫ್ಯೂಚರ್ಸ್ ಟ್ರೇಡಿಂಗ್ಸ್ನಲ್ಲಿ ಸ್ಟ್ಯಾಂಡರ್ಡ್ ₹20 ಪರ್ ಟ್ರೇಡ್ ಇವರು ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಈ ಆ್ಯಪಿನಲ್ಲೂ ಕೂಡ ನೀವು ಮ್ಯೂಚುವಲ್ ಫಂಡ್, IPO ಅಪ್ಲೈ, ಬಾಂಡ್ ಡೆಟ್ ಇನ್ಸ್ಟ್ರೂಮೆಂಟ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಇನ್ಶೂರೆನ್ಸ್ ಎಲ್ಲ ಮಾಡ್ಬೋದು. ಸೊ ಈ ಅಪ್ಲಿಕೇಶನ್ ನಿಮಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಮತ್ತು ಇನ್ವೆಸ್ಟ್ಮೆಂಟ್ ರಿಪೋರ್ಟ್ಸ್ನ ಜನರೇಟ್ ಮಾಡಿ ಕೊಡುತ್ತೆ. ಸೊ ಇದು ಲೀಗಲ್ಲ? ಎಸ್, ಇಟ್ ಈಸ್ ಲೀಗಲ್. ಸೊ ಇನ್ ಕೇಸ್ ನಿಮಗೆ ರಿಸರ್ಚ್ ಮಾಡೋಕ್ಕೆ ಟೈಮ್ ಇಲ್ಲ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕಂದರೆ ನೀವು ಏಂಜಲ್ ಒನ್ನನ್ನು ಸೆಲೆಕ್ಟ್ ಮಾಡ್ಬೋದು. ಬಟ್ ನಿಮ್ಮ ಟ್ರೇಡ್ ಫಾಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಒನ್ ಕ್ಲಿಕ್ಕಲ್ಲಿ ಬೇಗ ಆಗಬೇಕಂದ್ರೆ ಅಪ್ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ. ನಾನು 4 ಆ್ಯಪ್ ಟ್ರೈ ಮಾಡಿದ್ದೀನಿ, ಬಟ್ ಅಪ್ಸ್ಟಾಕ್ ಅಷ್ಟು ಫಾಸ್ಟ್ ಆ್ಯಪ್ ಯಾವುದೂ ಇಲ್ಲ. ಸೊ ನೀವು ಅಪ್ಸ್ಟಾಕ್ಸು ಟ್ರೈ ಮಾಡ್ಬೋದು. ಸೊ ಚಾಯ್ಸ್ ಡಿಪೆಂಡ್ಸ್ ಆನ್ ಯುವರ್ ಇನ್ವೆಸ್ಟಿಂಗ್ ಸ್ಟೈಲ್. ಸೊ ನೀವು ಇನ್ವೆಸ್ಟಿಂಗ್ಗೋಸ್ಕರ ಮಾಡ್ತೀರಾ ಆರ್ ಟ್ರೇಡಿಂಗ್ಗೋಸ್ಕರ ಮಾಡ್ತೀರಾ ಅಂತ ನೋಡಿ ಈ ಆ್ಯಪ್ನ ಸೆಲೆಕ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈ ಎಲ್ಲ ಕಂಪ್ಯಾರಿಸನ್, ಬ್ರೋಕರೇಜ್ ಚಾರ್ಜಸ್ ಎಲ್ಲ ನೋಡಿದ ಮೇಲೆ ನಿಮಗೆ ಯಾವ್ದು ಅನಿಸುತ್ತೆ ಬೆಸ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.